ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 37 ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ 5 ಗ್ಲಾಸ್ ಇದೆಯಂತೆ, 5 ಕಪ್ ಇದೆಯಂತೆ, ಆಯ್ತಾ. ಒಂದೊಂದು ಕಪ್ದು ಕೆಪಾಸಿಟಿ, ಒಂದೊಂದು ಗ್ಲಾಸ್ದು ಕೆಪಾಸಿಟಿ 1 × 1/8 ಅಂತೆ, ಆಯ್ತಾ. ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ 5 ಕಪ್ಪು ಅಥವಾ 5 ಗ್ಲಾಸ್ದು ಟೋಟಲ್ ಕೆಪಾಸಿಟಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ಏನು ಮಾಡ್ತೀರಾ, ಇದು ಒಂದು ಕಪ್ದು ಕೆಪಾಸಿಟಿ ಅಥವಾ ಒಂದು ಗ್ಲಾಸ್ದು ಕೆಪಾಸಿಟಿ ಟೋಟಲ್ ಬೇಕು ಅಂದರೆ 5 ಗ್ಲಾಸ್ ಇದೆ, 5ನ್ನ ಮಲ್ಟಿಪ್ಲೈ ಮಾಡಿ, ಆಯಿತಾ. ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. 8 1 8, 8 + 1 9 × 5, 9 5 45 / 8, ಆಯಿತಾ. ಜಸ್ಟ್ ಕನ್ವರ್ಟ್ ಮಾಡಿ ಪುನಃ ಇದನ್ನು. ಯಾವತ್ತಿ ಮಾಡ್ತೀರಾ, 8 ರಿಂದ 45ನ 8 5 40, 8 5 5 ರಿಮೈಂಡರಾಗಿ ಉಳಿಯಿತು, ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಫಸ್ಟು ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ, ಆಯಿತಾ. ಇದು ರಿಮೈಂಡರ್ ಮೇಲ್ಗಡೆ ಬರ್ಕೊಳ್ಳಿ, ಆಯಿತಾ. ಇದು ಕೋಶೆಂಟ್ ಇಲ್ಲಿ ಬರ್ಕೊಳ್ಳಿ, ಆಯಿತಾ. ಇದು ಫೈನಲ್ ಆನ್ಸರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದನ್ನು ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇದನ್ನು ಭಿನ್ನ ರಾಶಿಯಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತೆ. ನೋಡಿ, ಕನ್ನಡದಲ್ಲಿ ಇದನ್ನು ರಾ ಅಂತ ಕೊಟ್ಟಿದ್ದಾನೆ, ಅಷ್ಟೇ ಡಿಫ್ರೆನ್ಸು. ಬರ್ಕೊಳ್ಳಿ ಇದನ್ನು. 0.0625 ಹಾಫ್ ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ಲು 23/5 ಅಂತ ಬರ್ಕೊಳ್ಳಿ, ಆಯಿತಾ. ನೋಡಿ, 3 ಚುಕ್ಕಿ ಇದೆ, 1 2 3 4 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 1 2 3 4 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. ಅದನ್ನ ಏನಂತ ಬರ್ಕೊಳ್ಳಿ ಅಂದರೆ 625. 1 2 3 4 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 1 2 3 4 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಅಂದರೆ 1 ಆದ್ಮೇಲೆ 4 0 ಹಾಕೊಳ್ಳಿ. 1 2 3 4 ಈ ರೀತಿ ಬರ್ಕೊಳ್ಳಿ, ಆಯಿತಾ. ಬರ್ಕೊಂಡು ಸಿಂಪ್ಲಿಫೈ ಮಾಡಿ. 23/5, ಆಯಿತಾ. 5 1s 5 1s 5 2s 5 5s, ಆಯಿತಾ. ಇದೇನಾಯಿತು? 125 / 10,000 × 23, ಆಯಿತಾ. ಪುನಃ ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು 5 2s ಈ ಕಡೆ 3 0 ಇದೆ, 1 2 3 0 ಹಾಕೊಳ್ಳಿ, ಆಯಿತಾ. ಇದು 5 2s 5 5s, ಆಯಿತಾ. ಪುನಃ ಇದನ್ನು ಈ ರೀತಿ ಬರ್ಕೋಬೋದು ನಾವು. 25 / 2000 × 23 ಅಂತ ಬರ್ಕೋಬೋದು, ಆಯಿತಾ. ಈಗ ನೋಡಿ, 25 1s 25 4s 25 4s ಅಲ್ಲ 25 8s 25 4s 100 ಆಗುತ್ತೆ, 25 8s 200 ಆಗುತ್ತೆ. ಪಕ್ಕ 0 ಇದೆ, 0 ಹಾಕೊಳ್ಳಿ, ಆಯಿತಾ. ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ ಇಲ್ಲೇ ಬರ್ಕೋತೀವಿ. ಮೇಲ್ಗಡೆ 23 ಉಳಿತು, ಕೆಳಗಡೆ 80 ಬಂದಿದೆ, ಆಯಿತಾ. ಇದೇನೇ ಫೈನಲ್ ಆನ್ಸರ್. 23/80 ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 2ಗೆ ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾನೆ ಅಂದರೆ ಎ ಮತ್ತು ಬಿ, ಎ ಮತ್ತು ಬಿ ಎರಡು ಆಡ್ ನಂಬರ್ ಅಂತೆ. ಕನ್ನಡದಲ್ಲಿ ಎ ಮತ್ತು ಬಿ ಎರಡು ಬೆಸ ಸಂಖ್ಯೆ ಅಂತೆ. ಹಾಗಾದರೆ ಇಲ್ಲಿ ಯಾವ ಈಕ್ವೇಷನ್ನು ಸಮಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ, ಆಯಿತಾ. 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸಮಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ, ಆಯಿತಾ. ಕೇರ್ಫುಲ್ ಆಗಿ ನೋಡಿ. ಎ ಮತ್ತು ಬಿ ಎರಡು ಆಡ್ ನಂಬರ್ ಅಂತೆ. ನೋಡಿ, ಆಡ್ ನಂಬರ್ ಎರಡನ್ನೂ ಆ್ಯಡ್ ಮಾಡಿ. ಆಡ್ ನಂಬರು ಆಡ್ ನಂಬರ್ ಏನು ಬರುತ್ತೆ? ಎರಡು ಆಡ್ ನಂಬರ್ನ ಆ್ಯಡ್ ಮಾಡಿದ್ರೆ ಈವನ್ ನಂಬರ್ ಬರುತ್ತೆ. ಪುನಃ ಇದೊಂದು ಆಡ್ ನಂಬರು, ಇದೊಂದು ಆಡ್ ನಂಬರು, ಬೆಸ ಸಂಖ್ಯೆ ಎರಡನ್ನೂ ಆ್ಯಡ್ ಮಾಡಿದ್ರೆ ಸಮಸಂಖ್ಯೆ ಬರ್ತಾ ಇದೆ. ಪುನಃ ಇನ್ನೊಂದು ಚೆಕ್ ಮಾಡಿ. 5 + 7 ಬೆಸ ಸಂಖ್ಯೆ ಆಡ್ ನಂಬರ್ ಏನು ಬರುತ್ತೆ? 12 ಬರ್ತಾ ಇದೆ, ಆಯಿತಾ. ಎರಡು ಆಡ್ ನಂಬರ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಈವನ್ ನಂಬರ್ ಬರುತ್ತೆ. ಎರಡು ಬೆಸ ಸಂಖ್ಯೆನ ಕೂಡಿದ್ರೆ ನಮಗೆ ಸಮ ಸಂಖ್ಯೆ ಬರುತ್ತೆ. ಅಂದರೆ ಯಾವ್ದು ಕರೆಕ್ಟ್ ಆಗುತ್ತೆ? ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಆಯಿತಾ. ಕ್ವಶನ್ ನಂಬರ್ 3ಗೆ
ಆಪ್ಷನ್ ಬಿ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ವೈರ್ ತಗೊಂಡಿದ್ದಾನೆ. ಒಂದು ವೈರ್ ತಗೊಂಡು ಅದನ್ನ ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದ್ದಾನೆ. ಮತ್ತೆ ಅದೇ ವೈರ್ ಯೂಸ್ ಮಾಡಿ ಅದನ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಬೆಂಡ್ ಮಾಡಿದ್ದಾನೆ. ಇಲ್ಲಿ ನೋಡಿ ಫಿಗರ್. ಒಂದೇ ವೈರ್ ತಗೊಂಡು ಅದನ್ನ ಸ್ಕ್ವೇರ್ ಶೇಪಲ್ಲಿ ಬೆಂಡ್ ಮಾಡಿದ್ದಾನೆ. ಮತ್ತೆ ಸೇಮ್ ಲೆಂತ್ ವೈರ್ ಯೂಸ್ ಮಾಡಿ ರೆಕ್ಟ್ಯಾಂಗಲ್ ಶೇಪಲ್ಲೂ ಬೆಂಡ್ ಮಾಡಿದ್ದಾನೆ. ಇದರ ಅರ್ಥ ಸ್ಕ್ವೇರು ಮತ್ತೆ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಸೇಮ್ ಇದೆ ಅಂತ ಅರ್ಥ. ಆಯ್ತಾ? ಸ್ಕ್ವೇರು ಮತ್ತೆ ರೆಕ್ಟ್ಯಾಂಗಲ್ದು ಸುತ್ತಳತೆ ಸೇಮ್ ಇದೆ ಅಂತ ಅರ್ಥ. ಆಯ್ತಾ? ನೋಡಿ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಪೆರಿಮೀಟರು ಸ್ಕ್ವೇರ್ದು ಈಕ್ವಲ್ ಟು ಪೆರಿಮೀಟರು ರೆಕ್ಟ್ಯಾಂಗಲ್ ಅಂತ ಬರ್ಕೊಳ್ಳಿ. ಇದು ಇಂಟ್ ಕೊಟ್ಟಿದ್ದಾನೆ ಅವನು. ಆಯ್ತಾ? ನೆಕ್ಸ್ಟು ಅದು ಕೊಟ್ಟಾದ್ಮೇಲೆ ಏನು ಕೊಟ್ಟಿದ್ದಾನೆ ಅಂದರೆ, ಇದ್ರ ಏರಿಯಾ ಕೊಟ್ಟಿದ್ದಾನೆ. ಸ್ಕ್ವೇರ್ದು ಏರಿಯಾ ಕೊಟ್ಟಿದ್ದಾನೆ. ಸ್ಕ್ವೇರ್ದು ಏರಿಯಾ 484 ಸೆಂಟಿಮೀಟರ್ ಸ್ಕ್ವೇರ್ ಅಂತೆ. ಮತ್ತು ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಬಿಟ್ಟು ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾನೆ. ಆಯಿತಾ? ಕ್ವಶನಲ್ಲಿ ಹೇಳಿರೋಂಗೆ ಇವೆರಡದು ಪೆರಿಮೀಟರ್ ಸೇಮ್ ಇದೆ. ಆಯಿತಾ? ಬರ್ಕೊಳ್ಳಿ. ಆಯಿತಾ? ಇದ್ರದ್ದೇನು ಫಾರ್ಮುಲಾ? ಸ್ಕ್ವೇರ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಅಂದರೆ 4a ಯೂಸ್ ಮಾಡಬೇಕು. ಇದ್ರದ್ದು 2 × L + B ಯೂಸ್ ಮಾಡಬೇಕು. ಆಯಿತಾ? ನೋಡಿ ನಮಗೆ ಎ ವ್ಯಾಲ್ಯೂ ಎಷ್ಟಿದೆ, ಈ ಸೈಡ್ಸ್ ಲೆಂತ್ ಎಷ್ಟಿದೆ ಇದು. ಆಯಿತಾ? ಏರಿಯಾ ಕೊಟ್ಟಿದ್ದಾನೆ. ಲೆಂತ್ ಬೇಕು ಅಂದರೆ ಏನು ಮಾಡಬೇಕು, ಇದ್ರ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. 484. ಆಯಿತಾ? ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದ್ರೆ ನಮಗೆ 22 ಸೆಂಟಿಮೀಟರ್ ಬರುತ್ತೆ. ಎ ವ್ಯಾಲ್ಯೂ 22 ಸೆಂಟಿಮೀಟರ್ ಬರುತ್ತೆ. 22 ಸೆಂಟಿಮೀಟರ್ ಬರುತ್ತೆ. ಆಯಿತಾ? ಇದನ್ನು ಜಸ್ಟ್ 1 ಮಿನಿಟ್ಸಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಯಾವುದೇ ಒಂದು ಸ್ಕ್ವೇರ್ ರೂಟು ಅಥವಾ ಕ್ಯೂಬ್ ರೂಟು, ವರ್ಗಮೂಲ ಮತ್ತು ಘನಮೂಲ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಶಾರ್ಟ್ಕಟ್ ಮೆಥಡ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ವಾಚ್ ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ. 1 ನಿಮಿಷದಲ್ಲಿ ಅವನು ಸ್ಕ್ವೇರ್ ರೂಟಾರ ಕೇಳಿದ್ರು ಫೈಂಡ್ ಔಟ್ ಮಾಡ್ಬೋದು, ಅಥವಾ ಕ್ಯೂಬ್ ರೂಟ್ ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಫಾಲೋ ಮಾಡಿ. ಈಗ ನಾನು ಡೈರೆಕ್ಟಾಗಿ ಬರ್ದಿರ್ತೀನಿ, ಯಾಕೆಂದರೆ ಇದನ್ನು ಬರ್ತಾ ಕೂತ್ಕೊಂಡು ಅದಕ್ಕೊಂದು 5 ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ರೆ. ಅದಕ್ಕೆ ನೀವು ನೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲಿ ನೀವು ಯಾವುದೇ ನಂಬರ್ದು ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ನ ಫೈಂಡ್ ಔಟ್ ಮಾಡ್ಬೋದು. ಆಯಿತಾ? ನಾನೀಗ ಡೈರೆಕ್ಟಾಗಿ ಬರ್ಕೋತೀನಿ. 484ದು ಸ್ಕ್ವೇರ್ ರೂಟ್ ತೆಗೆದ್ರೆ 22 ಸೆಂಟಿಮೀಟರ್ ಬರುತ್ತೆ. ಬರ್ಕೋತಾ ಇದ್ದೀನಿ ಇಲ್ಲಿ. 4 × 22 = 2 × L ಕೊಟ್ಟಿದ್ದಾನೆ. L ಏನಿದೆ 28 ಇದೆ. ಬರ್ಕೋತಾ ಇದ್ದೀನಿ + B. ಆಯಿತಾ? ನೋಡಿ 2 1s 2 2s 2 × 22 ಆಯಿತು. ಇದು ಈ ಕಡೆ ಏನಾಯಿತು 28 + B ಆಯಿತು. ಇದೇನಾಗುತ್ತೆ 44 ಆಗುತ್ತೆ. ಈ ಕಡೆ 28 + B ಆಗುತ್ತೆ. ಆಯಿತಾ? 44ಅಲ್ಲಿ 28ನ ಮೈನಸ್ ಮಾಡಿ ನಮಗೆ B ವ್ಯಾಲ್ಯೂ ಬರುತ್ತೆ. B ವ್ಯಾಲ್ಯೂ ಎಷ್ಟು ಬರುತ್ತೆ? B ವ್ಯಾಲ್ಯೂ ನಮಗೆ 16 ಬರುತ್ತೆ. ಆಯಿತಾ? B ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ 16 ಬರುತ್ತೆ. ಆಯಿತಾ? ಈ B ವ್ಯಾಲ್ಯೂ ಎಷ್ಟು ಬಂತು? 16 ಸೆಂಟಿಮೀಟರ್ ಬಂತು. ಈಗ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಆಯಿತಾ? ಇಲ್ಲೇ ಫೈಂಡ್ ಔಟ್ ಮಾಡ್ತೀನಿ. ಏರಿಯಾ = L × B. L ಗೊತ್ತಿದೆ 28. B ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ, 16 ಸೆಂಟಿಮೀಟರ್. 16. ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 448 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, 25ರಿಂದ 40 ಒಳಗೆ 25ಯಿಂದ 40 ಒಳಗಡೆ ಎಷ್ಟು ಕಾಂಪೋಸಿಟ್ ನಂಬರ್ಸ್ ಇದೆ ಅಂತ ಕೇಳಿದ್ದಾನೆ. ಆಯಿತಾ? 25ರಿಂದ 40 ಒಳಗಡೆ ಎಷ್ಟು ಭಾಜ್ಯ ಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಆಯಿತಾ? ಬರ್ಕೊಳ್ಳಿ. 25 ಬಿಟ್ಬಿಡಿ. ನೆಕ್ಸ್ಟು 26 ಭಾಗ ಆಗುತ್ತೆ. ಆಯಿತಾ? ನೆಕ್ಸ್ಟು 27 3ಇಂದ ಭಾಗ ಆಗುತ್ತೆ. 28 2ಇಂದ ಭಾಗ ಆಗುತ್ತೆ. ಆಯಿತಾ? 2ಇಂದ ಆಗುತ್ತೆ, 4ಇಂದನೂ ಆಗುತ್ತೆ. 29 ಭಾಗ ಆಗಲ್ಲ. ಆಯಿತಾ? ಇದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಇದನ್ನು ಪ್ರೈಮು ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು. ಆಯಿತಾ? ನೆಕ್ಸ್ಟು 29 ಆಗಲ್ಲ. ನೆಕ್ಸ್ಟು 30 ಡಿವೈಡ್ ಆಗುತ್ತೆ. ನೆಕ್ಸ್ಟು 31 ಅದು ಅವಿಭಾಜ್ಯ ಸಂಖ್ಯೆ. 31 ಪ್ರೈಮ್ ನಂಬರು, ಅದು ಯಾವುದರಿಂದನೂ ಭಾಗ ಆಗಲ್ಲ. ಆಯಿತಾ? ನೆಕ್ಸ್ಟು 32 ಭಾಗ ಆಗುತ್ತೆ. 33 3ಇಂದ ಭಾಗ ಆಗುತ್ತೆ. 34 2ಇಂದ ಭಾಗ ಆಗುತ್ತೆ.
35 5 ಇಂದ ಭಾಗ ಆಗುತ್ತೆ ಆಯ್ತಾ. 36 2 ಇಂದನೂ ಭಾಗ ಆಗುತ್ತೆ, 3 ಇಂದನೂ ಭಾಗ ಆಗುತ್ತೆ. 37 ಯಾವುದರಿಂದನೂ ಭಾಗ ಆಗಲ್ಲ, ಇದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಆಯ್ತಾ. ನೆಕ್ಸ್ಟ್ 38 ಭಾಗ ಆಗುತ್ತೆ 2 ಇಂದ. ನೆಕ್ಸ್ಟ್ 39 3 ಇಂದ ಭಾಗ ಆಗುತ್ತೆ, ಇಷ್ಟೇನೆ. ನೆಕ್ಸ್ಟ್ 40 ಬರುತ್ತೆ. ಸೊ 25ರಿಂದ 40 ಒಳಗಡೆ ಇಷ್ಟು ಕಾಂಪೋಸಿಟ್ ನಂಬರ್ಸ್ ಇದೆ, ಕೌಂಟ್ ಮಾಡಿ. ಎಷ್ಟು? 1 2 3 4 5 6 7 8 9 10 11 ಕಾಂಪೋಸಿಟ್ ನಂಬರ್ಸ್ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಸಪೋಸ್ ಅವನೇನಾದರೂ 25ರಿಂದ 40 ಒಳಗಡೆ 25ಇಂದ 40 ಒಳಗಡೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ, ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಇದಾಗುತ್ತೆ. 29 31 37 ಆಗುತ್ತೆ ಆಯಿತಾ. ಎಷ್ಟಿದೆ ನಂಬರ್ಸು? ಇದು ಟೋಟಲ್ ಆಗಿ 3 ನಂಬರ್ಸ್ ಇದೆ ಅಂತ ಬರಿಬೋದು ಆಯಿತಾ. ಕ್ವಶನ್ ಏನಾದ್ರು ಆ ರೀತಿ ಏನಾದ್ರು ಕೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರು 25ಇಂದ 40 ಒಳಗಡೆ ಎಷ್ಟು ನಂಬರ್ ಇದೆ ಅಂದರೆ ನಾವು 3 ನಂಬರ್ ಅಂತ ಬರಿಬೋದು ಆಯಿತಾ. ಕ್ವಶನ್ ನಂಬರ್ 5ಗೆ ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಈ ಈಕ್ವೇಷನ್ನ ಈ ಫಾರ್ಮಲ್ಲಿ ಬರ್ಕೊಳ್ಳಿ, ಈ ರೀತಿ ಬರ್ಕೊಳ್ಳಿ. ಹೇಗೆ? ನ್ಯೂಮರೇಟ್ರಲ್ಲಿ 5 6 9 1 ಇರಬೇಕು ಮೇಲ್ಗಡೆ, ಡಿನಾಮಿನೇಟ್ರಲ್ಲಿ 8 1 3 ಇರಬೇಕು, ಆ ರೀತಿ ಬರ್ಕೊಳ್ಳಿ ಆಯಿತಾ. ನೋಡಿ ಈಕ್ವಲ್ ಸೈನ್ ಇದೆ ಹಾಕೊಂಡಿದ್ದೀನಿ. 5 6 9 1 0 ನ್ಯೂಮರೇಟ್ರಲ್ಲಿ ಇರಬೇಕು, 5 6 9 1 0 ಮೇಲಿದೆ ಆಯಿತಾ. ಡಿನಾಮಿನೇಟ್ರಲ್ಲಿ 8.13 ಆಯಿತಾ. 8.13ನ ಡಿನಾಮಿನೇಟ್ರಲ್ಲಿ ತೊಗೊಳ್ಳಿ. ಇಲ್ಲಿ ಏನು ಉಳ್ಕೊಳುತ್ತೆ? 7000 ಉಳ್ಕೊಳ್ಳುತ್ತೆ ಆಯಿತಾ. ಅಷ್ಟೇ. ಈಗ ಇದನ್ನು ರೀಅರೇಂಜ್ ಮಾಡಿ, ರೀಅರೇಂಜ್ ಮಾಡಿಬಿಟ್ಟು ಈ ಫಾರ್ಮಿಗೆ ತಗೊಬನ್ನಿ, ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಯಾವತ್ತಿ ಮಾಡ್ತೀರಾ ನೋಡಿ. 5 6 9 1 ಇದೆ, 5 6 9 1 ಇದೆ, ಮೇಲ್ಗಡೆ 0 ಇಲ್ಲ. ಮೇಲ್ಗಡೆ 0 ತೆಗೆದ್ರೆ ಏನಾಗುತ್ತೆ? ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 7000 ಇದೆ ಈಕ್ವಲ್ ಟು 5 6 9 1 ಆಯಿತಾ. ನೋಡಿ 813 ನೋಡಿ, ಕೇರ್ಫುಲ್ಲಾಗಿ ನೋಡಿ. ಸೇಮ್ ಇದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಆಯಿತಾ. ಮೇಲ್ಗಡೆ 0 ತೆಗಿತಾ ಇದ್ದೀನಿ. ಮೇಲ್ಗಡೆ 0 ತೆಗೆದ್ರೆ ಈ ಚುಕ್ಕಿ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಆಯಿತಾ. ಚುಕ್ಕಿ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. 0 ತೆಗ್ದಿದ್ದೀನಿ, ಈ ಚುಕ್ಕಿ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಈ ರೀತಿ ಬರ್ಕೊಂಡಿದ್ದೀನಿ ಆಯಿತಾ. ಈಗ ನೋಡಿ 5 6 9 1 ಆಯಿತಾ. ಕೆಳಗಡೆ 813 ಬರಬೇಕು, ಕೆಳಗಡೆ 813 ಬರ್ಕೊಳ್ಳಿ. ನೋಡಿ ಕೆಳಗಡೆ 1 2 3 ಡಿಜಿಟ್ ಆದಮೇಲೆ ಚುಕ್ಕಿದೆ, 1 2 3 ಡಿಜಿಟ್ ಆದಮೇಲೆ ಚುಕ್ಕಿದೆ. ಅದನ್ನು ಕೆಳಗಡೆ ಚುಕ್ಕಿ ತೆಗೆದ್ರೆ ಮೇಲ್ಗಡೆ 1000 ಅಂತ ಬರ್ಕೋಬೋದು ನಾವು ಆಯಿತಾ. ಕೆಳಗಡೆ ಚುಕ್ಕಿ ತೆಗೆದ್ರೆ ನಾವು ಮೇಲ್ಗಡೆ 1000 ಅಂತ ಬರ್ಕೊಂಡಿದ್ದೀನಿ ಆಯಿತಾ. ಈ ಕಡೆ 7000 ಅಂತ ಬರ್ಕೊಳ್ಳಿ. ನೋಡಿ ಈಗ ಫಾರ್ಮಲ್ಲಿ ಬಂತು 5 6 9 1 813, 5 6 9 1 813 ಬಂತು ಆಯಿತಾ. ಈಗ ನೋಡಿ ಈ ಕಡೆ 3 0, ಈ ಕಡೆ 3 0 ಹೊಡೆದಾಕಿ. ಆನ್ಸರ್ ಏನು ಬಂತು? 7 ಬಂದಿದೆ. 5 6 9 1 ಡಿವೈಡೆಡ್ ಬೈ 813 ಅಂದರೆ ಆನ್ಸರು 7 ಬರುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ? ಇದು 7 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 6ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಬೇಕು ಅಂದರೆ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ಮೆಥಡ್, ಅದನ್ನು ಫಾಲೋ ಮಾಡಿ. ಬೇಡ ಅಂದರೆ ನೀವು ಡೈರೆಕ್ಟಾಗಿ ಡಿವಿಷನ್ ಮಾಡಿ. ಈ ರೀತಿ 813ಇಂದ 5 6 9 1ನ ಡಿವೈಡ್ ಮಾಡಿ ಆಯಿತಾ. 7 ಬರುತ್ತೆ ಆನ್ಸರ್. 5 6 9 1 0 0 0 ಬರುತ್ತೆ ಆಯಿತಾ. ಸೇಮ್ ನಾರ್ಮಲ್ ಪ್ರೊಸೀಜರ್ ಫಾಲೋ ಮಾಡಿ, ಆಗಲೂ ನಿಮಗೆ ಆನ್ಸರು 7 ಬರುತ್ತೆ ಆಯಿತಾ. ಆಪ್ಷನ್ ಎ ಆಗಿರುತ್ತೆ, ಆಗಲೂ ನಿಮಗೆ ಆಪ್ಷನ್ ಎ 7 ಬರುತ್ತೆ ನಿಮಗೆ ಫೈನಲ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ 2 ಆ್ಯಂಗಲ್ ಕೊಟ್ಟಿದ್ದಾನೆ ಆಯಿತಾ. ಈ ರೀತಿ 2 ಆ್ಯಂಗಲ್ ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಲೀನಿಯರ್ ಪೇರ್ ಅಂತ ಮೆನ್ಷನ್ ಮಾಡಿದ್ದಾನೆ. ಲೀನಿಯರ್ ಪೇರ್ ಅಂದರೆ ಇವೆರಡು ಆ್ಯಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ನ ಫಾರ್ಮ್ ಮಾಡುತ್ತಂತೆ ಆಯಿತಾ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಫಾರ್ಮ್ ಮಾಡುತ್ತಂತೆ. ಸ್ಟ್ರೈಟ್ ಲೈನ್ ಅಂದರೆ ಆ್ಯಂಗಲ್ ಎಷ್ಟಿರುತ್ತೆ? ಸಮ್ ಆಫ್ ಆ್ಯಂಗಲು 180 ಡಿಗ್ರಿ ಇರುತ್ತೆ
ಆಯ್ತಾ. ಕನ್ನಡದಲ್ಲಿ ಏನಂತ ಕೊಟ್ಟಿದ್ದಾನೆ, ಇವೆರಡು ಕೋನಗಳು ಸೇರಿ ಒಂದು ಸರಳ ರೇಖೆನ ಫಾರ್ಮ್ ಮಾಡುತ್ತಂತೆ. ಸರಳ ರೇಖೆ ಅಂದ್ರೆ ಆಂಗಲ್ 180 ಡಿಗ್ರಿ ಇರುತ್ತೆ. ಆಯ್ತಾ. ಆಂಗಲ್ ಅಂದ್ರೆ ಏನಂತ ಬರ್ಕೋತೀರಾ, ಆಂಗಲ್ ನೋಡಿ 2x ಮೈನಸ್ 10 ಡಿಗ್ರಿ ಪ್ಲಸ್ 3x ಪ್ಲಸ್ 20 ಡಿಗ್ರಿ. ಆಯ್ತಾ. ಇವೆರಡು ಸೇರಿಸಿದ್ರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತಂತೆ 180 ಡಿಗ್ರಿ. ಈ ರೀತಿ ಈಕ್ವೇಶನ್ ಬರ್ಕೋಬೇಕು. ಆಯ್ತಾ. ಅವನೇನಾದ್ರು ಲೀನಿಯರ್ ಪೇರ್ ಅಥವಾ ಸರಳ ರೇಖೆ ಅಂತ ಏನಾದ್ರು ಕೊಟ್ರೆ ನೀವು ಈ ರೀತಿ ಈಕ್ವೇಶನ್ ಬರ್ಕೋಬೇಕು. ಆಯ್ತಾ. ಈ ಆಂಗಲ್ ಮೋಸ್ಟ್ಲಿ ಹಿಂಗೆ ಬರ್ಬೋದೇನೋ, ಯಾರು ಗೊತ್ತು. ಇದೊಂದು ಆಂಗಲ್ಲು, ಇಲ್ಲಿಂದ ಇಲ್ಲಿಗೆ ಒಂದು ಆಂಗಲ್ಲು, ಇಲ್ಲಿಂದ ಇಲ್ಲಿಗೆ ಒಂದು ಆಂಗಲ್ಲು, ಇವೆರಡು ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗುತ್ತೆ. ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ 2x ಪ್ಲಸ್ 3x 5x ಆಗುತ್ತೆ. 2x ಪ್ಲಸ್ 3x 5x ಆಗುತ್ತೆ. ಪ್ಲಸ್ 20ಲಿ ಮೈನಸ್ 10ನ ಕಳೆದ್ರೆ ಏನಾಗುತ್ತೆ, ಪ್ಲಸ್ 10 ಉಳ್ಕೊಳ್ಳುತ್ತೆ. ಆಯಿತಾ. ನೋಡಿ 20ಲಿ ಮೈನಸ್ 10ನ ಕಳೆದ್ರೆ 10 ಉಳ್ಕೊಳ್ಳುತ್ತೆ. ಇದು 180 ಆಗುತ್ತೆ. ಆಯಿತಾ. 5x ಈಕ್ವಲ್ ಟು 180 ಮೈನಸ್ 10 ಅಂದರೆ 170 ಆಗುತ್ತೆ. 5x ಈಕ್ವಲ್ ಟು 170 ಡಿಗ್ರಿ ಆಗುತ್ತೆ. ಆಯಿತಾ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 170/5 ಅಂದರೆ ಎಕ್ಸ್ ವ್ಯಾಲ್ಯೂ 34 ಡಿಗ್ರಿ ಬರುತ್ತೆ. ಆಯಿತಾ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲೇ ಬರುತ್ತೆ 34 ಡಿಗ್ರಿ ಬರುತ್ತೆ. ಅವನು ಎಕ್ಸ್ ವ್ಯಾಲ್ಯೂ ಕೇಳಿದ್ದಾನೆ, ಲೀನಿಯರ್ ಪೇರಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳಿದ್ದಾನೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ 2 ಸೆಂಟಿಮೀಟರ್ ಸ್ಕ್ವೇರ್ 2 ಸೆಂಟಿಮೀಟರ್ ಸ್ಕ್ವೇರ್ನ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ, ಫಸ್ಟ್ ನಮಗೆ ಕನ್ವರ್ಷನ್ ಗೊತ್ತಿರಬೇಕು. 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಅಂತ. ಆಯಿತಾ. 100 ಸೆಂಟಿಮೀಟರ್ ಅಂದರೆ 1 ಮೀಟರು. 1 ಸೆಂಟಿಮೀಟರ್ ಅಂದರೆ 1/100 ಮೀಟರ್ ಅಂತ. 100 ಕೆಳಗಡೆ ಬಂದಿದೆ. ಆಯಿತಾ. ಇಲ್ಲಿ ಬರ್ಕೊಳ್ಳಿ. 2 ಇಂಟು ಸೆಂಟಿಮೀಟರ್ ಅಂದ್ರೇನು, 1/100 ಮೀಟರ್ ಸ್ಕ್ವೇರ್. ಆಯಿತಾ. ಇದೇನಾಗುತ್ತೆ, 2 ಇಂಟು ಎಮ್ ಇದ್ದದ್ದು ಮೀಟರ್ ಸ್ಕ್ವೇರ್ ಆಗುತ್ತೆ. ಆ ಸೈಡಲ್ಲಿ ಇರಲಿ. ಡಿನಾಮಿನೇಟರ್ಲಿ ಏನಾಗುತ್ತೆ, 1 ಡಿವೈಡೆಡ್ ಬೈ 2 0 ಇದ್ದದ್ದು 4 0 ಆಗುತ್ತೆ. 2 0 ಇದ್ದದ್ದು 4 0 ಆಗುತ್ತೆ. ಆಯಿತಾ. ಇದನ್ನು ಸಿಂಪಲಾಗಿ ಈ ರೀತಿ ಬರ್ಕೊಳ್ಳಿ, 10,000 ಅಂತ. ಆಯಿತಾ. ಮೀಟರ್ ಸ್ಕ್ವೇರ್. ಇಲ್ಲಿ ನೋಡಿ, ಡಿನಾಮಿನೇಟರ್ಲಿ 4 0 ಇದೆ. 4 0 ಇದ್ರೆ ಏನು ಮಾಡಿ, ಡಿನಾಮಿನೇಟರ್ಲಿ 4 0 ಇದೆ. 2 1 ಡಿಜಿಟು, 2 ಡಿಜಿಟು, 3 ಡಿಜಿಟು, 4 ಡಿಜಿಟು, 1 2 3 4 ಡಿಜಿಟ್ ಆದರೂ ಚುಕ್ಕಿಡಿ. ಆಯಿತಾ. ಮೀಟರ್ ಸ್ಕ್ವೇರ್ ಬರುತ್ತೆ ಇದು. ಫೈನಲ್ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರು 0.0002. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾನೆ. ಆಯಿತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಸಿ ಕರೆಕ್ಟೇ ಇರುತ್ತೆ. ಆಯಿತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಸಿ ಕರೆಕ್ಟ್ ಇದೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಅದು ನಿಜ. ಕನ್ನಡದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ನ್ಯಾಚುರಲ್ ನಂಬರ್ ಅಂದ್ರೆ ಏನು, 1 2 3 4 ಎಲ್ಲಿ ಗಂಟೆ ಆರು ಕೌಂಟ್ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1ರಿಂದ ಶುರು ಆಗುತ್ತೆ. 1 2 3 4. ಆಯಿತಾ. ಈ ಸ್ವಾಭಾವಿಕ ಸಂಖ್ಯೆಗಳೆಲ್ಲ ಪೂರ್ಣ ಸಂಖ್ಯೆಗಳಾಗಿರುತ್ತೆ. ಪೂರ್ಣ ಸಂಖ್ಯೆಗಳು ಅಂದ್ರೇನು, ಪೂರ್ಣ ಸಂಖ್ಯೆಗಳು ಅಂದರೆ 0 1 2 3 4 ಆಗಿರುತ್ತೆ. ಆಯಿತಾ. ಇದು ಹೋಲ್ ನಂಬರು ಅಂದರೆ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳು. ಇದು ನ್ಯಾಚುರಲ್ ನಂಬರು. ನ್ಯಾಚುರಲ್ ನಂಬರ್ ಅಂದರೆ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು. ಆಯಿತಾ. ನೋಡಿ ಕ್ವಶನ್ ಏನು, ಆಪ್ಷನ್ ಸಿ ಅಲ್ಲಿ ಏನು ಕೊಟ್ಟಿದ್ದಾನೆ, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಇಲ್ಲಿ ನೋಡಿ, ಇದೆಲ್ಲ ನ್ಯಾಚುರಲ್ ನಂಬರ್ಸು. ಆಯಿತಾ. ಇದೆಲ್ಲ ನ್ಯಾಚುರಲ್ ನಂಬರ್ಸ್. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಕನ್ನಡದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಕ್ವಶನ್ ನಂಬರ್ 4ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ನಲ್ಲಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ. ಒಂದು ಜೊಮೆಟ್ರಿದು ಏರಿಯಾ ಕೊಟ್ಟಿದ್ದಾನೆ. ಆ ಏರಿಯಾ 8400 ಮೀಟರ್ ಸ್ಕ್ವೇರ್ ಅಂತೆ. ಆಯ್ತಾ. ಅದಾದ್ಮೇಲೆ ಅದ್ರ ಜೊತೆಗೆ ರೇಷಿಯೋನು ಕೊಟ್ಟಿದ್ದಾನೆ. ರೇಷಿಯೋ 12:7 ಅಂತ ಕೊಟ್ಟಿದ್ದಾನೆ. ಆಯ್ತಾ. ಈ ರೇಷಿಯೋ ನೋಡಿ 12:7. ಈ ರೇಷಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ರೆಕ್ಟ್ಯಾಂಗಲ್ ಶೇಪ್ ಅಂತ, ಆಯತಾಕಾರದಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ರೇಷಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಆಯ್ತಾ. 12:7 ಅಂತ ಕೊಟ್ಟಿದ್ದಾನೆ. ಈ ರೇಷಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇದೆ ಅಂತ. ಆಯ್ತಾ.
ಏರಿಯಾ ಅವನೇ ಕ್ವಶನ್ ಕೊಟ್ಟಿದ್ದಾನೆ, 8400 ಮೀಟರ್ ಸ್ಕ್ವೇರ್ ಅಂತ ಏರಿಯಾ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರ ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ರೇಷಿಯೋ ನೋಡಿ, ರೇಷಿಯೋ 12:7 ಇದೆ. ಇದನ್ನ 12x ಅಂತ ತಗೊಳ್ಳಿ, ಲೆಂತ್ನ ಬ್ರೆಡ್ನ 7x ಅಂತ ತಗೊಳ್ಳಿ. ಆಯ್ತಾ, ಈ ರೇಷಿಯೋ 12:7 ಇದೆಯಲ್ಲ, 12x 7x ಅಂತ ತಗೊಂಡು ಸಾಲ್ವ್ ಮಾಡಿ. ರೆಕ್ಟ್ಯಾಂಗಲ್ದು ಏನು ಏರಿಯಾ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಏರಿಯಾ ಕೊಟ್ಟಿದ್ರೆ 8400 ಮೀಟರ್ ಸ್ಕ್ವೇರ್, ಲೆಂತ್ ಅಂದರೆ 12x, ಆಯಿತಾ, ಬ್ರೆಡ್ ಅಂದರೆ 7x. ಆಯಿತಾ, ಸಿಂಪ್ಲಿಫೈ ಮಾಡಿ. ಇಲ್ಲಿ ನೋಡಿ, 12 1s 12 7s 2 0 ಹಾಕೊಳ್ಳಿ. ಆಯಿತಾ, ನೆಕ್ಸ್ಟು ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ, ಈ ಕಡೆ 7x ಇದೆ ಬರ್ಕೊಳ್ಳಿ. ಪುನಃ 7 1s 7 1s, ಇಲ್ಲಿ 2 0 ಇದೆ, 0 ಹಾಕೊಳ್ಳಿ. ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯಿತಾ, ಅಥವಾ ಎಕ್ಸ್ ಇಂಟು ಎಕ್ಸ್ ಅಂತಲೇ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಕ್ಸ್ ಇಂಟು ಎಕ್ಸ್ ಅಂತಲೇ ಬರ್ಕೊಳ್ಳಿ. 100ನ 10 ಇಂಟು 10 ಅಂತ ಬರ್ಕೊಳ್ಳಿ. ಇದನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ. ನಮಗೆ ಆಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 10 ಮೀಟರ್ ಆಗುತ್ತೆ. ಆಯಿತಾ, ಕ್ವಶನ್ ಏನು ಕೇಳಿರೋದು, ಲೆಂತ್ ಅಲ್ವಾ ಕೇಳಿರೋದು, ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ ಈಸ್ ಈಕ್ವಲ್ ಟು 12x, 12 ಎಕ್ಸ್ ಅಂದರೆ ಏನು ವ್ಯಾಲ್ಯೂ, ಎಕ್ಸ್ ಅಂದರೆ 10, ಇದೇನಾಗುತ್ತೆ 120 ಮೀಟರ್ ಆಗುತ್ತೆ. ಲೆಂತ್ 120 ಮೀಟರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಬಸ್ಸು ಸ್ಟೇಷನ್ ಎ ಇಂದ ಸ್ಟೇಷನ್ ಬಿಗೆ 10 km/h ಸ್ಪೀಡಲ್ಲಿ ಹೋಗಿ 15 km/h ಸ್ಪೀಡಲ್ಲಿ ವಾಪಸ್ ಬರುತ್ತಂತೆ. ಹಾಗಾದರೆ ಅದರ ಆವರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಅದರ ಸರಾಸರಿ ವೇಗನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಈ ರೀತಿ ಕ್ವಶನ್ ಬಂದರೆ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ, ಸರಾಸರಿ ವೇಗ ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು, 2 ಸ್ಪೀಡ್ ಕೊಟ್ಟಿದ್ದಾನೆ, 2 ಸ್ಪೀಡು, ಒಂದು 10 km ಸ್ಪೀಡಲ್ಲಿ ಹೋಗುತ್ತಂತೆ, 15 km/h ಸ್ಪೀಡಲ್ಲಿ ವಾಪಸ್ ಬರುತ್ತಂತೆ. 10ನ ಎಕ್ಸ್ ಅಂತ ತಗೊಳ್ಳಿ, 15ನ ವೈ ಅಂತ ತಗೊಳ್ಳಿ. ಆಯಿತಾ, 10 km/h ಎಕ್ಸ್ ಅಂತ ತಗೊಳ್ಳಿ, 15 km/h ವೈ ಅಂತ ತಗೊಳ್ಳಿ. ಸಿಂಪ್ಲಿಫೈ ಮಾಡಿ, ಇದಾಗುತ್ತೆ. ಇದನ್ನು ಹಾಗೆ ಬರ್ಕೊಳ್ಳಿ, 2 × 10 × 15 ಡಿವೈಡೆಡ್ ಬೈ 10 + 15 ಆಗುತ್ತೆ 25 ಆಗುತ್ತೆ. ಆಯಿತಾ, ನೋಡಿ, 5 3s 5 5s, ಆಯಿತಾ, 5 1s 5 2s, ಆಯಿತಾ. ಮೇಲ್ಗಡೆ ಏನು ಬಂತು, 2 × 2 × 3, 2 2s 4, 4 3s 12 km/h ಆಗುತ್ತೆ. ಆವರೇಜ್ ಸ್ಪೀಡು 12 km/h ಆಗುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಏನು ಕೇಳಿದ್ದೇನೆ ಅಂದರೆ, ದ ಡೇಟಾ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್, ಕನ್ನಡದಲ್ಲಿ ದತ್ತಾಂಶವು ಈ ರೂಪದಲ್ಲಿರಬಹುದು ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಒಂದು ಫಿಗರ್ಸು, ಆಯಿತಾ. ಯಾವುದೇ ಒಂದು ಡೇಟಾನ ಫಿಗರ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನವೋದಯ ಮೆಂಟಲ್ ಎಬಿಲಿಟಿಲೆಲ್ಲ ಚಿತ್ರಗಳೆಲ್ಲ ಕೊಟ್ಟಿರ್ತಾರಲ್ಲ ರೆಪ್ರೆಸೆಂಟ್ ಮಾಡೋಕ್ಕೆ, ಆ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಎರಡನೇದು ನಂಬರ್ಸು, ಯಾವುದೇ ಒಂದು ಡೇಟಾನ ನಂಬರ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಫಾರ್ ಎಕ್ಸಾಂಪಲ್ ನವೋದಯದಲ್ಲಿ ಗ್ರಾಫ್ ಬರುತ್ತಲ್ಲ ನಮಗೆ, ಸಾಮಾನ್ಯವಾಗಿ ಕ್ವಶನ್ ನಂಬರ್ 20ಲಿ ಗ್ರಾಫ್ ಹಾಕ್ಬಿಟ್ಟು ನಂಬರ್ ಆಫ್ ಸ್ಟೂಡೆಂಟ್ ಫೈಂಡ್ ಔಟ್ ಮಾಡಿ, ಆವ್ರೇಜ್ ಫೈಂಡ್ ಔಟ್ ಮಾಡಿ, ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತೀವಲ್ಲ, ಆ ರೀತಿ ಯಾವುದೋ ಒಂದು ಡೇಟಾನ ನಂಬರ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಮೂರನೇದು ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಮಾರಾಟವಾದ ಹಣ್ಣುಗಳ ಸಂಖ್ಯೆ ಅಂದ್ಬಿಟ್ಟು ಸುಮಾರು ಕ್ವಶನ್ ಆಲ್ರೆಡಿ ನೀವೆಲ್ಲ ಸಾಲ್ವ್ ಮಾಡಿರ್ತೀರ. ನವೋದಯ ಮಾಡೆಲ್ ಪೇಪರಲ್ಲಿ, ಓಲ್ಡ್ ಕ್ವಶನ್ ಪೇಪರೆಲ್ಲ ಈ ರೀತಿ ಕ್ವಶನ್ನ ಸಾಲ್ವ್ ಮಾಡಿರ್ತೀರ. ಆಯಿತಾ, ನಂಬರ್ಸ್ನ ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಕ್ವಶನ್ ನಂಬರ್ 12ಗೆ ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಆಯಿತಾ, ಕ್ವಶನ್ ನಂಬರ್ 12ಗೆ ಆನ್ಸರು ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 51 weeks 5 days ಅಂತ ಕ್ವಶನ್ ಕೊಟ್ಬಿಟ್ಟು ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ದಾನೆ. ಆಪ್ಷನಲ್ಲಿ ಇಯರು ಮತ್ತು ಡೇಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಆಯಿತಾ, ಇಲ್ಲಿ 51 ವಾರ 5 ದಿನಗಳನ್ನ ಯಾವುದಕ್ಕೆ ಸಮನಾಗಿದೆ ಅಂದ್ಬಿಟ್ಟು ಕ್ವಶನ್ ಕೇಳಿದ್ದಾನೆ. ಆಯಿತಾ, ಆಪ್ಷನಲ್ಲಿ ಏನು ಮಾಡಿದ್ದಾನೆ, ಇಯರು ಮತ್ತು ಡೇಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಇದನ್ನು ಕನ್ವರ್ಟ್ ಮಾಡಿ ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ. 61 1 ವೀಕ್ ಅಂದರೆ 7 days ಆಗುತ್ತೆ. ಆಯಿತಾ, ಪ್ಲಸ್ 5 days ಆಗುತ್ತೆ. ಎಲ್ಲ ಡೇಸ್ಗೆ ಕನ್ವರ್ಟ್ ಮಾಡಿದೆ. ಆಯಿತಾ, 61 × 7 ಅಂದರೆ ಏನಾಗುತ್ತೆ, 427 days ಆಗುತ್ತೆ.
ಪ್ಲಸ್ 5 ಡೇಸ್ ಆಗುತ್ತೆ. ಆಯಿತಾ? ಇವೆರಡನ್ನೂ ಆ್ಯಡ್ ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ 432 ಡೇಸ್ ಆಗುತ್ತೆ. ಆಯಿತಾ? ಇದನ್ನು ನಾವು 365 ಪ್ಲಸ್ 61 ಡೇಸ್ ಅಂತ ಸ್ಪ್ಲಿಟ್ ಮಾಡ್ಕೋಬೋದು. ಯಾಕೆಂದರೆ ಆಪ್ಷನ್ನಲ್ಲಿ ಇಯರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. 365 ಡೇಸ್ನ 1 ಇಯರ್ ಅಂತ ಬರ್ಕೋಬೋದು, ಇದನ್ನು 67 ಡೇಸ್ ಅಂತ ಬರ್ಕೋಬೋದು. ಆಯಿತಾ? ಕ್ವಶನ್ ನಂಬರ್ 13 ಏನಾಗುತ್ತೆ ಆಪ್ಷನ್ನು? ಆಪ್ಷನ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ 10 ones, ಆಯಿತಾ, 10 ಬಿಡಿ, 10 tens, 10 ಹತ್ತುಗಳು, 10,000, 10 ಸಾವಿರಗಳು. ಆಯಿತಾ? ಈ ರೀತಿ ಕೊಟ್ಬಿಟ್ಟು ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಒನ್ಸ್ ಅಂದರೆ 1 ಮಲ್ಟಿಪ್ಲೈ ಮಾಡಿ, 10 ಟೆನ್ಸ್ ಅಂದರೆ 10 ಇಂದ ಮಲ್ಟಿಪ್ಲೈ ಮಾಡಿ, 10 1000 ಅಂದರೆ 1000 ಇಂದ ಮಲ್ಟಿಪ್ಲೈ ಮಾಡಿ. ಆಯಿತಾ? ಇದೇನಾಗುತ್ತೆ? 10 ಆಗುತ್ತೆ, ಇದು 100 ಆಗುತ್ತೆ, ಇದು 10,000 ಆಗುತ್ತೆ. 1 2 3. ಆಯಿತಾ? ಇದನ್ನು ಆ್ಯಡ್ ಮಾಡಿ. ಹಾರಿಜಾಂಟಲ್ ಡೈರೆಕ್ಷನ್ ಆ್ಯಡ್ ಮಾಡೋದು ಕಷ್ಟ ಇದೆ. ಆಯಿತಾ? ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಲ್ಲ. ನೆಕ್ಸ್ಟ್ 100 10 ಆ್ಯಡ್ ಮಾಡಿ, 0 1 1 0 1. ಆನ್ಸರ್ ಏನು ಬರುತ್ತೆ? 10110 ಬರುತ್ತೆ. ಫೈನಲ್ ಆನ್ಸರು 10110. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, 70 ಡಿಗ್ರಿ, 45 ಡಿಗ್ರಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಸಮ್ ಆಫ್ ಆ್ಯಂಗಲು ಇದನ್ನ ಸಮ್ ಮಾಡಿ. ಎಕ್ಸ್ ಪ್ಲಸ್ 45 ಪ್ಲಸ್ ಎಕ್ಸ್ ಪ್ಲಸ್ 45 ಪ್ಲಸ್ 70 ಡಿಗ್ರಿ. ಇದು ಸ್ಟ್ರೈಟ್ ಲೈನ್ ಆ್ಯಂಗಲು, ಸ್ಟ್ರೈಟ್ ಲೈನ್, ಸರಳ ರೇಖೆದು. ಸಮ್ ಏನು ಬರುತ್ತೆ? 180 ಡಿಗ್ರಿ ಬರುತ್ತೆ ಆ್ಯಡ್ ಮಾಡೋರು. ಆಯಿತಾ? ಎಕ್ಸ್ ಪ್ಲಸ್ ಇವೆರಡನ್ನೂ ಆ್ಯಡ್ ಮಾಡೋದು 115 ಡಿಗ್ರಿ, ಇದು 180. ಎಕ್ಸ್ ಈಕ್ವಲ್ ಟು 180 ಮೈನಸ್ 115. ಆಯಿತಾ? ಎಕ್ಸ್ ಈಕ್ವಲ್ ಟು ಮೈನಸ್ ಮಾಡೋದು ಎಷ್ಟು ಬರುತ್ತೆ? 65 ಡಿಗ್ರಿ ಬರುತ್ತೆ. ಆಯಿತಾ? ಈ ಆ್ಯಂಗಲ್ ಎಕ್ಸು 65 ಡಿಗ್ರಿ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಬಸ್ಸು 42 km/h ಸ್ಪೀಡಲ್ಲಿ ಹೋಗ್ತಾ ಇದೆಯಂತೆ. ಒಂದು ಬಸ್ಸು 42 km/h ಸ್ಪೀಡಲ್ಲಿ ಹೋಗ್ತಾ ಇದೆಯಂತೆ. ಹಾಗಾದರೆ 1 ಸೆಕೆಂಡಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಇಲ್ಲಿ ಅವರ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಸೊ ಅದಕ್ಕೆ ಏನು ಮಾಡಿ, ಇದನ್ನು ಕನ್ವರ್ಟ್ ಮಾಡಿ. 42 ಇಂಟು km/h ಇದ್ರೆ ಏನಂತ 5/18 ಇಂದ ಮಲ್ಟಿಪ್ಲೈ ಮಾಡಿ. ಅದೇನಾಗುತ್ತೆ? ಮೀಟರ್/ಸೆಕೆಂಡ್ ಆಗುತ್ತೆ. ಆಯಿತಾ? km/h ಇಂದ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನು 5/18 ಇಂದ ಮಲ್ಟಿಪ್ಲೈ ಮಾಡಿ. ಆಯಿತಾ? ಈಗ ನೋಡಿ, ಇದೇನಾಗುತ್ತೆ? 3 ಇಂದ ಹೋಗುತ್ತೆ, 6 ಇಂದನೂ ಹೋಗುತ್ತೆ. 6 3ಲಿ 6 5 36, 6 36, 6 7 42. ಆಯಿತಾ? 6 3s 6 7s 7 5s 35 ಆಗುತ್ತೆ. ಆಯಿತಾ? ಸಿಂಪ್ಲಿಫೈ ಮಾಡಿದ್ರೆ 35/3 ಆಗುತ್ತೆ, ಮೀಟರ್/ಸೆಕೆಂಡ್ ಆಗುತ್ತೆ. ಆಯಿತಾ? km/h ಇಂದ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಿದ್ದೀವಿ. ಆಯಿತಾ? ನೆಕ್ಸ್ಟ್ ಏನು ಮಾಡಿ? ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆಯಿತಾ? ಸ್ಪೀಡ್ ಗೊತ್ತಿದೆ, 35/3. 35/3 ಕನ್ನಡದಲ್ಲಿ ವೇಗ ಈಕ್ವಲ್ ಟು ಡಿಸ್ಟೆನ್ಸ್, ದೂರ ಡಿವೈಡೆಡ್ ಬೈ ಕಾಲ. ಆಯಿತಾ? ಸ್ಪೀಡು 35/3, ಡಿಸ್ಟೆನ್ಸ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಟೈಮ್ ಅಂದರೆ ಟೈಮ್ ಎಷ್ಟಿದೆ? 1 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ, 1 ಸೆಕೆಂಡ್ ಬರ್ಕೊಳ್ಳಿ. ಆಯಿತಾ? ನಮಗೆ ಡೈರೆಕ್ಟಾಗಿ ಆನ್ಸರ್ ಬಂತು, ಡಿ ಈಸ್ ಈಕ್ವಲ್ ಟು 35/3. ಇದು ಆನ್ಸರು. ಆದರೆ ಅವನು ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಇದನ್ನು ಕನ್ವರ್ಟ್ ಮಾಡಿ. 3 ಇಂದ 35ನ ಇದು ಮಾಡಿ. 3 10 30, 3 11 33. ಏನು ಉಳ್ಕೊಳ್ಳುತ್ತೆ? 2 ಉಳ್ಕೊಳ್ಳುತ್ತೆ. 5 3 2 ಉಳ್ಕೊಳ್ಳುತ್ತೆ. ಕನ್ವರ್ಟ್ ಮಾಡಿ ಏನಾಗುತ್ತೆ? ಕನ್ವರ್ಟ್ ಮಾಡಿದ್ರೆ ಡಿನಾಮಿನೇಟ್ರಲ್ಲಿ ಏನಿದೆ, ಡಿನಾಮಿನೇಟ್ರಲ್ಲಿ ಅದನ್ನು ಬರ್ಕೊಳ್ಳಿ. ರಿಮೈಂಡರ್ನ ಮೇಲೆ ಬರ್ಕೊಳ್ಳಿ, ಈ ಕಡೆ 11 ಬರ್ಕೊಳ್ಳಿ. ಫೈನಲ್ ಆನ್ಸರ್ ಏನು ಬರುತ್ತೆ? 11 × 2/3. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಮ್ಯಾಪಲ್ಲಿ 0.4 ಸೆಂಟಿಮೀಟರ್ ಅಂದರೆ
2 ಕಿಲೋಮೀಟರ್ ಅಂತೆ ಆಯ್ತಾ. 0.4 ಸೆಂಟಿಮೀಟರ್ ಅಂದರೆ 2 ಕಿಲೋಮೀಟರ್ ಅಂತೆ. ಹಾಗಾದರೆ 52 ಸೆಂಟಿಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದರೆ ಆಯ್ತಾ. ಇದಕ್ಕೆ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಕಾನ್ಸೆಪ್ಟ್ ಯೂಸ್ ಮಾಡಿ ನೋಡಿ. 0.4 ಸೆಂಟಿಮೀಟರ್ ಅಂದರೆ 2 ಕಿಲೋಮೀಟರ್ ಅಂದರೆ 1 ಸೆಂಟಿಮೀಟರ್ಗೆ ಎಷ್ಟಾಗುತ್ತೆ. 0.4 ಸೆಂಟಿಮೀಟರ್ಗೆ 2 ಕಿಲೋಮೀಟರ್ ಆದರೆ 1 ಸೆಂಟಿಮೀಟರ್ಗೆ 2 ಡಿವೈಡೆಡ್ ಬೈ 0.4 ಕಿಲೋಮೀಟರ್ ಆಗುತ್ತೆ ಆಯ್ತಾ. ನೆಕ್ಸ್ಟು 52 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ಗೆ ಎಷ್ಟಾದರೆ 52 ಸೆಂಟಿಮೀಟರ್ಗೆ ಎಷ್ಟಾಗುತ್ತೆ. 52 ಸೆಂಟಿಮೀಟರ್ಗೆ 2 ಡಿವೈಡೆಡ್ ಬೈ 0.4 ಇಂಟು 52 ಅಂತ ಬರ್ಕೊಳ್ಳಿ ಆಯಿತಾ. ಕಿಲೋಮೀಟರ್ ಹಾಕೊಳ್ಳಿ ನೋಡಿ. 2 1s 2 2s ಇದೇನಾಗುತ್ತೆ 52 ಡಿವೈಡೆಡ್ ಬೈ 0.2 ಕಿಲೋಮೀಟರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಡಿನಾಮಿನೇಟ್ರಲ್ಲಿ ಚಿಕ್ಕಿ ತಗೊಳ್ಳೋ ಮೇಲ್ಗಡೆ 0 ಹಾಕೋಬೋದು ಆಯಿತಾ. ಕೆಳಗಡೆ ಡಿನಾಮಿನೇಟ್ರಲ್ಲಿ ಚಿಕ್ಕಿ ತೆಗೆದ್ರೆ ಮೇಲ್ಗಡೆ 0 ಹಾಕೋಬೋದು. ಇದೇನಾಗುತ್ತೆ 520 ಡಿವೈಡೆಡ್ ಬೈ 2 ಆಗುತ್ತೆ ನೋಡಿ. ಡಿನಾಮಿನೇಟ್ರಲ್ಲಿ ಒಂದು ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, ಒಂದು ಚಿಕ್ಕಿ ತೆಗೆದ್ರೆ ನ್ಯೂಮರೇಟ್ರಲ್ಲಿ 0 ಹಾಕೊಂಡಿದ್ದೀನಿ ಆಯಿತಾ. ಸಾಲ್ವ್ ಮಾಡಿ ಇದೇನಾಗುತ್ತೆ 260 ಕಿಲೋಮೀಟರ್ ಬರುತ್ತೆ ಫೈನಲ್ ಆನ್ಸರು ಆಯಿತಾ. 52 ಸೆಂಟಿಮೀಟರ್ ಅಂದರೆ 260 ಕಿಲೋಮೀಟರ್ ಅಂತ ಆನ್ಸರ್ ಏನು ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದೇನೆ ಆಯಿತಾ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. 4 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದೇನೆ ಆಯಿತಾ. ನೋಡಿ ಆಪ್ಷನ್ ಡಿ ಸರಿಯಾಗಿದೆ. ಅದ್ರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ದ ಸಮ್ ಆಫ್ ಎ ನಂಬರ್ ಆ್ಯಂಡ್ ಇಟ್ಸ್ ನೆಗೆಟಿವ್ ಈಸ್ 0 ಆಯಿತಾ. ಒಂದು ಸಂಖ್ಯೆ ಮತ್ತು ಅದರ ಋಣಾತ್ಮಕ ಮೊತ್ತ ಶೂನ್ಯವಾಗಿರುತ್ತದೆ ಅಂತ. ಯಾವ್ದಾರ ಒಂದು ನಂಬರ್ ತಗೊಳ್ಳಿ. ಒಂದು ನಂಬರು ಅದ್ರ ನೆಗೆಟಿವ್ ನಂಬರು ಆ್ಯಡ್ ಮಾಡಿ 0 ಬರುತ್ತೆ. ಯಾವ್ದಾರು ತಗೊಳ್ಳಿ. 5 ತಗೊಳ್ಳಿ, ಅದ್ರ ನೆಗೆಟಿವ್ ನಂಬರು -5 ಆ್ಯಡ್ ಮಾಡಿ 0 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 18ಗೆ ಆಪ್ಷನ್ ಏನಾಗಿರುತ್ತೆ. ಆಪ್ಷನ್ನು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಈ ಮೂರುವೇ ಏನಕ್ಕೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಆಪ್ಷನ್ ಎ ನೋಡಿ. ದ ಸಮ್ ಆಫ್ 2 ನೆಗೆಟಿವ್ ಇಂಟೀಜರ್ ಇಸ್ ಎ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ 2 ಋಣಾತ್ಮಕ ಪೂರ್ಣಾಂಕಗಳ ಮೊತ್ತವು ಧನಾತ್ಮಕ ಪೂರ್ಣಾಂಕವಾಗಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ನೋಡಿ ಯಾವ್ದಾರ 2 ನೆಗೆಟಿವ್ ಇಂಟೀಜರ್ ತಗೊಳ್ಳಿ. -1 -1 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ. ಪಾಸಿಟಿವ್ ಬರುತ್ತಾ. -2 ಬರುತ್ತೆ ಆಯಿತಾ. ಇನ್ನೊಂದು ಯಾವ್ದು ತಗೊಳ್ಳಿ. -1 -2 2 ನೆಗೆಟಿವ್ ಇಂಟೀಜರು ಆಯಿತಾ. ಋಣಾತ್ಮಕ ಪೂರ್ಣಾಂಕ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ. ನೆಗೆಟಿವ್ ನಂಬರೇ ಬರುತ್ತೆ ನಮಗೆ. ಅವನೇನು ಕೊಟ್ಟಿದ್ದಾನೆ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ಆಪ್ಷನ್ ಎ ರಾಂಗ್ ಆಗುತ್ತೆ ಆಯಿತಾ. ನೆಕ್ಸ್ಟು ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಅಲ್ಲಿ -1 ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ. -1 ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ. -1 ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ 0 ಆಗಿರುತ್ತೆ. 0 ಆದಮೇಲೆ 1 ಬರುತ್ತೆ. ಅವನು ಆಪ್ಷನ್ ಏನು ಕೊಟ್ಟಿದ್ದಾನೆ -1 ನೆಕ್ಸ್ಟ್ ನಂಬರು +1 ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಬಿನು ರಾಂಗ್ ಆಯ್ತಾ. ನೆಕ್ಸ್ಟ್ ಆಪ್ಷನ್ ಸಿ. ದ ಸಮ್ ಆಫ್ ಎ ನೆಗೆಟಿವ್ ಇಂಟೀಜರ್ ಅಂಡ್ ಎ ಪಾಸಿಟಿವ್ ಇಂಟೀಜರ್ ಈಸ್ ಆಲ್ವೇಸ್ ಎ ನೆಗೆಟಿವ್ ಇಂಟೀಜರ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ದ ಸಮ್ ಆಫ್ ಎ ನೆಗೆಟಿವ್ ಇಂಟೀಜರ್ ಅಂದರೆ ನೆಗೆಟಿವ್ ನಂಬರು, ನೆಗೆಟಿವ್ ಋಣಾತ್ಮಕ ಪೂರ್ಣಾಂಕ, ನೆಗೆಟಿವ್ ಇಂಟೀಜರು ತಗೊಳ್ಳಿ -1 ತಗೊಳ್ಳಿ ಆಯ್ತಾ. ಅಂಡ್ ಪಾಸಿಟಿವ್ ಇಂಟೀಜರು ಏನು ಬರುತ್ತೆ 0 ಬರುತ್ತೆ ಆಯ್ತಾ. ಋಣಾತ್ಮಕ ಪೂರ್ಣಾಂಕ ಮತ್ತು ಧನಾತ್ಮಕ ಪೂರ್ಣಾಂಕದ ಮೊತ್ತವು ಯಾವಾಗಲೂ ಋಣಾತ್ಮಕ ಪೂರ್ಣಾಂಕವಾಗಿರುತ್ತದೆ. ಹೌದಾ. ಯಾವಾಗಲೂ ಅದು ಋಣಾತ್ಮಕ, ನೆಗೆಟಿವ್ ಬರಲ್ಲ ಆಯ್ತಾ. 0 ಈ ಕೇಸಲ್ಲಿ 0 ಬರುತ್ತೆ. ನೆಕ್ಸ್ಟ್ ನೋಡಿ ದ ಸಮ್ ಆಫ್ ಎ ನೆಗೆಟಿವ್ ಇಂಟೀಜರು -3 ಅಂಡ್ ಎ ಪಾಸಿಟಿವ್ ಇಂಟೀಜರ್ +1 ತಗೋತೀವಿ. ಆನ್ಸರ್ ಏನು ಬರುತ್ತೆ -2 ಬರುತ್ತೆ. ಯಾವಾಗಲೂ ನೆಗೆಟಿವ್ ಬರಲ್ಲ, ಒಂದ್ಸಲ 0 ಬರುತ್ತೆ. ಈಗ ನೋಡಿ ಒಂದ್ಸಲ 0 ಬಂದಿದೆ, ಒಂದ್ಸಲ ನೆಗೆಟಿವ್ ಬಂದಿದೆ, ಅದೇನು ಬೇಕಾದ್ರೂ ಬರ್ಬೋದು. -2 +3 ಒಂದು ನೆಗೆಟಿವ್ ಇಂಟೀಜರು ಋಣಾತ್ಮಕ ಪೂರ್ಣಾಂಕ, ಇನ್ನೊಂದು ಪಾಸಿಟಿವ್ ಇಂಟೀಜರ್ ಧನಾತ್ಮಕ ಪೂರ್ಣಾಂಕ ಆ್ಯಡ್ ಮಾಡಿ +1 ಬರುತ್ತೆ. ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, 0 ಬರುತ್ತೆ ಆಯ್ತಾ. ಸೊ ಆಪ್ಷನ್ ಸಿ ಏನಾಗುತ್ತೆ. ಆಪ್ಷನ್ ಸಿ ಅದು ರಾಂಗ್ ಬರುತ್ತೆ ಆಯ್ತಾ. ಇದು ಕ್ವಶನ್ ನಂಬರ್ 18 4 ಡಿಫ್ರೆಂಟ್ ಕ್ವಶನ್ ತರ ಫ್ರೇಮ್ ಮಾಡ್ಬೋದು ಆಯ್ತಾ. ನೋಡಿ ಕ್ವಶನ್ ನಂಬರ್ 18 ಏನಾಗುತ್ತೆ.
ಕರೆಕ್ಟ್ ಸ್ಟೇಟ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಎ ಕರೆಕ್ಟ್? 4 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಆಯ್ತಾ, ಆಪ್ಷನ್ ಡಿ. ಕ್ವಶನ್ ನಂಬರ್ 19 ಏನ್ ಕೊಟ್ಟಿದ್ದಾನೆ ಅಂದ್ರೆ, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟರಿ ಆಂಗಲ್ ಇಸ್ 6 ಡಿಗ್ರಿ ಸ್ಮಾಲರ್ ದೆನ್ ದ ಅದರ್, ದೆನ್ ಫೈಂಡ್ ದ ಗ್ರೇಟರ್ ಆಂಗಲ್. ಕನ್ನಡದಲ್ಲಿ, ಒಂದು ಪೂರಕ ಕೋನವು ಇನ್ನೊಂದಕ್ಕಿಂತ 6 ಡಿಗ್ರಿ ಚಿಕ್ಕದಾಗಿದ್ದರೆ ದೊಡ್ಡ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಆಯ್ತಾ, ಇಲ್ಲಿ ನೋಡಿ, ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಪೂರಕ ಕೋನ ಅನ್ನೋ ಪದ ನೋಡಿದ ತಕ್ಷಣ ನಾವು ಈ ರೀತಿ ಬರ್ಕೋಬೇಕು ಈಕ್ವೇಶನ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ. ಆಯ್ತಾ, ಯಾವಾಗಲೂ ಸಮ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ 90 ಡಿಗ್ರಿಗೆ ಸಮನಾಗಿರುತ್ತದೆ. ಆಯ್ತಾ, ಎರಡು ಪೂರಕ ಕೋನಗಳ ಮೊತ್ತ 90 ಡಿಗ್ರಿ ಆಗಿರುತ್ತೆ. ಆಯ್ತಾ, ನೋಡಿ, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟರಿ ಆಂಗಲ್, ಅವನು ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂದ್ರೆ, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟರಿ ಆಂಗಲ್ ಈಸ್ 6 ಡಿಗ್ರಿ ಸ್ಮಾಲರ್ ದೆನ್ ದ ಅದರ್. ಆಯ್ತಾ, ನೋಡಿ, ಇಫ್ ಒನ್ ಆಫ್ ದ ಕಾಂಪ್ಲಿಮೆಂಟರಿ ಆಂಗಲ್ ಈಸ್ 6 ಡಿಗ್ರಿ ಸ್ಮಾಲರ್ ದೆನ್ ದ ಅದರ್. ಕನ್ನಡದಲ್ಲಿ, ಒಂದು ಪೂರಕ ಕೋನವು ಇನ್ನೊಂದು ಪೂರಕ ಕೋನಗಿಂತ 6 ಡಿಗ್ರಿ ಕಡಿಮೆ ಇದ್ದರೆ. ಆಯ್ತಾ, ಒಂದು ಪೂರಕ ಕೋನವು ಇನ್ನೊಂದು ಪೂರಕ ಕೋನಕ್ಕಿಂತ 6 ಡಿಗ್ರಿ ಕಡಿಮೆ ಇದ್ದರೆ ಈ ರೀತಿ ಬರ್ಕೋಬೇಕು. ಆಯ್ತಾ, ಸಿಂಪ್ಲಿಫೈ ಮಾಡಿ. ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? 2x ಆಗುತ್ತೆ. -6 ಈಕ್ವಲ್ ಟು 90 ಡಿಗ್ರಿ. -6 ಆ ಕಡೆ ಹೋದ್ರೆ 90 ಪ್ಲಸ್ 6 96 ಆಗುತ್ತೆ. 96 ಆಗುತ್ತೆ. ಎಕ್ಸ್ ಅಂದ್ರೆ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು 2 4s 28. ಆಯ್ತಾ, ಒಂದೇ ಆಂಗಲ್ 48 ಬಂತು. ಇನ್ನೊಂದು ಆಂಗಲ್ ಏನಾಗುತ್ತೆ? ಇನ್ನೊಂದು ಆಂಗಲ್ ಫೈಂಡ್ ಔಟ್ ಮಾಡಿ. ಒಂದೇ ಆಂಗಲ್ ಗೊತ್ತಾಯ್ತು, ಇನ್ನೊಂದು ಆಂಗಲ್ ವೈ ಅಂದ್ರೇನು? ಎಕ್ಸ್ ಮೈನಸ್ 6 ಡಿಗ್ರಿ. ಎಕ್ಸ್ ಅಂದರೆ 48 ಮೈನಸ್ 6, ಸೊ 42 ಆಗುತ್ತೆ. ಆಯ್ತಾ, ಕಾಂಪ್ಲಿಮೆಂಟರಿ ಆಂಗಲ್ ಅಲ್ಲಿ ಒಂದು ಆಂಗಲ್ 48, ಇನ್ನೊಂದು 42 ಡಿಗ್ರಿ. ಆಯ್ತಾ, ಯಾವುದು 48? ಇದು 48 ಆಗುತ್ತೆ, ಇದು 42 ಆಗುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ. ಆಯ್ತಾ, ಸಮ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಎರಡು ಪೂರಕ ಕೋನಗಳ ಮೊತ್ತ 90 ಡಿಗ್ರಿ ಆಗಿರುತ್ತೆ. ಕ್ವಶನ್ ಏನು ಕೇಳಿದ್ನೆ? ಗ್ರೇಟರ್ ಆಂಗಲ್ ಯಾವುದು ಅಂತ. ಇದು ದೊಡ್ಡದ, ಇದು ದೊಡ್ಡದ? ಆಯ್ತಾ, 48 ಡಿಗ್ರಿ ದೊಡ್ಡದಾಗಿರುತ್ತೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ, 48 ಡಿಗ್ರಿ ದೊಡ್ಡದಾಗಿರುತ್ತೆ. ಗ್ರೇಟರ್ ಆಂಗಲ್ ಅಂದ್ರೆ ಇದು. ಕ್ವಶನ್ ನಂಬರ್ 19ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಯಾವ್ಯಾವ ಬುಕ್ ಎಷ್ಟೆಷ್ಟು ಸೆಲ್ ಆಗಿದೆ ಅಂದ್ಬಿಟ್ಟು ಗ್ರಾಫಿಕಲ್ ಡೀಟೇಲ್ ಕೊಟ್ಟಿದ್ದಾನೆ. ಆಯ್ತಾ, ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಆಯ್ತಾ, ಮ್ಯಾಥ್ಸ್ 85 ಬುಕ್ ಸೆಲ್ ಆಗಿದೆ. ರೀಸನಿಂಗು 60 ಬುಕ್ ಸೆಲ್ ಆಗಿದೆ. ನೆಕ್ಸ್ಟ್ ಇಂಗ್ಲಿಷು 72 ಬುಕ್ ಸೆಲ್ ಆಗಿದೆ. ನೆಕ್ಸ್ಟ್ ಜನರಲ್ ನಾಲೆಡ್ಜು 65 ಬುಕ್ ಸೆಲ್ ಆಗಿದೆ. ಅದನ್ನ ಲೈನ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಮಾಡ್ಬಿಟ್ಟು ಏನ್ ಕ್ವಶನ್ ಕೇಳಿದ್ದಾನೆ ಅಂದ್ರೆ, ಯಾವ ಬುಕ್ ಮ್ಯಾಕ್ಸಿಮಮ್ ಸೆಲ್ ಆಗಿದೆ ಮತ್ತೆ ಯಾವ ಬುಕ್ ಮಿನಿಮಮ್ ಸೆಲ್ ಆಗಿದೆ, ಅದ್ರದ್ದು ಟೋಟಲ್ ನಂಬರ್ ಎಷ್ಟು ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ಗ್ರಾಫ್ ನೋಡಿ. ಯಾವ ಬುಕ್ ಮ್ಯಾಕ್ಸಿಮಮ್ ಸೆಲ್ ಆಗಿರೋದು? ಮ್ಯಾಥ್ಸ್ 85 ಬುಕ್ ಸೆಲ್ ಆಗಿದೆ. ಗಣಿತ, ಆಯ್ತಾ, ಮ್ಯಾಕ್ಸಿಮಮ್ ಸೆಲ್ ಆಗಿರೋದು ಮ್ಯಾಥ್ಸ್ 85 ಬುಕ್ ಸೆಲ್ ಆಗಿದೆ. ಮಿನಿಮಮ್ ಯಾವುದು ಸೆಲ್ ಆಗಿರೋದು? ಮಿನಿಮಮ್ ಸೆಲ್ ಆಗಿರೋದು ರೀಸನಿಂಗು 60. ಆಯ್ತಾ, ಮಿನಿಮಮ್ ಯಾವ ಸೆಲ್ ಆಗಿದೆ ಅಂದ್ರೆ ರೀಸನಿಂಗ್ 60 ಬುಕ್ ಸೆಲ್ ಆಗಿದೆ. ಇದ್ರ ಟೋಟಲ್ ಕೇಳಿದ್ದೇನೆ. ಟೋಟಲ್ ಮಾಡಿ ಎಷ್ಟಾಗುತ್ತೆ? 5 ಆಗುತ್ತೆ. 8 6 14 ಆಗುತ್ತೆ. ಆಯ್ತಾ, ಟೋಟಲ್ ಎಷ್ಟು ಬರುತ್ತೆ? 145 ಬುಕ್ ಸೆಲ್ ಆಗಿದೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ.